ಅಡವಿಟ್ಟ ಚಿನ್ನ ಗುಳುಂ ಮಾಡಿದ್ರ ಬ್ಯಾಂಕ್ ಸಿಬ್ಬಂದಿ. ಎಸ್ಬಿಐ ಬ್ಯಾಂಕ್ ಮುಂದೆ ಗ್ರಾಹಕರ ಪ್ರೊಟೆಸ್ಟ್. ಹೀಗೆ ಗ್ರಾಹಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಕುಳಿತು ಪ್ರತಿಭಟನೆ ಮಾಡ್ತಿದ್ದಾರೆ ನೋಡಿ. ನಾವು ಗಿರ್ವಿ ಇಟ್ಟ ಚಿನ್ನವನ್ನ ನಮ್ಗೆ ಮರಳಿಸಿ ಅಂತ ಹೋರಾಟಕ್ಕೆ ಇಳಿದುಕೊಂಡಿದ್ದಾರೆ. ಆದ್ರೆ ಬ್ಯಾಂಕ್ ಮಾತ್ರ ಗ್ರಾಹಕರ ಚಿನ್ನ ಮರಳಿಸುವುದರ ಬದಲು ಏನೇನೋ ಸಾಬೂಬು ಹೇಳ್ತಿರೋದು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕಣ್ರಿ. ಬೈ ಈ ರೀತಿ ಹೋರಾಟದ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಮುಂದೆ. ಹೌದು, ಭಾರತದ ಅತಿ ದೊಡ್ಡ ಮತ್ತು ವಿಶ್ವಾಸಾರ್ಹ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತಾನೆ ಫೇಮಸ್ ಆಗಿರುವ ಎಸ್ಬಿಐ ಬ್ಯಾಂಕ್ ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದೆ. ವೈಯಕ್ತಿಕ ಬ್ಯಾಂಕಿಂಗ್, ಗೃಹ ಸಾಲ, ಶಿಕ್ಷಣದ ಸಾಲದ ಜೊತೆಗೆ ಚಿನ್ನದ ಮೇಲೂ ಸಾಲ ನೀಡುವಂತ ಬ್ಯಾಂಕ್ ಕಂಡ್ರಿ ಇದು. ಇಂಥ ಹೆಸರಾಂತ ಬ್ಯಾಂಕ್ ಇದು. ಆದ್ರೆ ಇದೇ ದಾವಣಗೆರೆಯ ನ್ಯಾಮತಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ ಶಾಖೆಯಲ್ಲಿ ಒಂದು ಅಚಾತುರ್ಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ನೋಡಿ. ಅದೇ ಸರ್, ಇದು ಕೇಳಿ ಸರ್, 46 ಆಲ್ಬಮ್ ಮಾಡಿಲ್ಲ ಇವ್ರು ಇಟ್ಕೊಂಡಾರೆ. ಇವ್ರು ಆಲ್ಬಮ್ ಸರ್, ಇವ್ರದ್ದು ಬಹಳ ಉಳ್ಕೈತೆ. ದಿನ ಬಿಟ್ಬಿಟ್ಟಂಗೆ ಒಂದೊಂದೇ ಹೊರ ಬರ್ತದವೆ, ಒಂದೊಂದ್ ದಿವಸಕ್ಕೂ ಒಂದೊಂದು ಹೊರ ಬರ್ತದವೆ. 1248 1200 ಆಲ್ಬಮ್ ಆಗಿದೆ ಕ್ವಾಂಟಿಟಿ. 48 ಆಲ್ಬಮ್ ಕ್ವಾಂಟಿಟಿ ಯಾರಿಗೆ ಸಿಕ್ತು? ಇವ್ರು ಯಾರಿಗೆ ತೋರಿಸಿದ್ದಾರೆ? ಯಾರಿಗೆ ನೋಟಿಸ್ ಕೊಟ್ಟಾರೆ? ಈಗ ನೀವು ಮೊನ್ನೆ ಬಂದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಮನೆ ಹೋಗಿ ನೋಟಿಸ್ ಕೊಡ್ತಿದ್ದಾರೆ. ಮನೆ ಹೋಗಿ ಇಲ್ಲಿವರೆಗೆ ಕೊಡಕ್ಕಾಗಿದ್ದಿಲ್ಲ ಸರ್. ಹೇಳಪ್ಪ, ನೀ ಕೇಳ, ಫುಲ್ ಕೇಳ, ಕರೆಕ್ಟ್ ಎಲ್ಲ ಡೀಟೇಲ್ ಆಗಿ ಹೇಳ. ದಿನ ಬಿಟ್ಬಿಟ್ಟಂಗೆ ಇವರ ಹುಡುಕರು ಹೊರ ಬರ್ತಾರೆ. ಮೊನ್ನೆ ಶನಿವಾರ ಇವ್ರು ಟೈಮ್ ಕೊಟ್ಟು ಹೋದ್ರು ಬಿಟ್ಟು ಯಾವತ್ತು ಎಲ್ಲರಿಗೂ ಅವತ್ತಿದ್ದು ನಮಗೆ ಗೊತ್ತಾಗಿದ್ದು 1248 1200 ಪ್ರಿಂಟ್ ಆಗಿದೆ. 48 ನೀವು ಕೊಟ್ಟರೆ ಪ್ರಿಂಟ್ ಇವ್ರು ಕೇಳಿದ್ರೆ ಪೊಲೀಸ್ನವರಿಗೆ ಪ್ರಿಂಟ್ ಕೊಡ್ಬೇಕು, ಈ ಪ್ರಿಂಟ್ ತೋರಿಸ್ಬಾಡ್ರಿ. ಇದನ್ನ ಪೊಲೀಸ್ನವರಿಗೆ ಕೊಡ್ಬೇಕು, ಈ ಪ್ರಿಂಟ್ ತೋರಿಸ್ಬಾಡ್ರಿ. ಏನು ಕೊಟ್ರಿ? ಇಲ್ಲ ಮೇಡಮ್, ಇನ್ ಯಾಕೆ ಕೊಡೋದ್ರಿ ಒಳಕ್ಕೆ? ಅದು ಯಾವ್ದು ಬಂಗಾರ? ಅದಕ್ಕೆ ಕಾಗೆದಾರನ, ಗ್ರಾಹಕರ ಬಂಗಾರನ ಅಥವಾ ನಿಮ್ ಬಂಗಾರನ? ಸಿಬ್ಬಂದಿ ನಿರ್ಲಕ್ಷ್ಯದ ವಿರುದ್ಧ ಹೋರಾಟಕ್ಕೆ ಇಳಿದ ಜನರು. ತಾವು ಅಡವಿಟ್ಟ ಚಿನ್ನ ವಾಪಸ್ ಕೊಡುವಂತೆ ಜನರ ಪಟ್ಟು. ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯದ ವಿರುದ್ಧ ಜನರು ಹೋರಾಟಕ್ಕೆ ಇಳಿದುಕೊಂಡಿದ್ದಾರೆ. ತಾವು ಅಡವಿಟ್ಟ ಚಿನ್ನ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ ನೋಡಿ. ಅಡವಿಟ್ಟ ಚಿನ್ನ ಕೊಡುವವರೆಗೂ ಹೋರಾಟ ಮಾಡೋದಾಗಿ ಹೇಳಿಕೊಂಡಿದ್ದಾರೆ. ಬೆಳಿಗ್ಗೆಯಿಂದಲೇ ಬ್ಯಾಂಕ್ ಮುಂದೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಬ್ಯಾಂಕ್ ಬಾಗಿಲು ಮುಚ್ಚಿಸಿ ಪ್ರತಿಭಟನೆ ನಡೆಸ್ತಾ ಇದ್ರು. ನ್ಯಾಮತಿ ಎಸ್ಬಿಐ ಬ್ಯಾಂಕ್ ಮುಂದೆ ಶಾಸಕ ಶಾಂತನಗೌಡ, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಗ್ರಾಹಕರು ಪ್ರತಿಭಟನೆಗೆ ಇಳಿದುಕೊಂಡಿದ್ರು. ಗ್ರಾಹಕರ ಹೋರಾಟಕ್ಕೆ ಕಾರಣವೇನು? ಚಿನ್ನ ಏನಾಯ್ತು? 2024 ಅಕ್ಟೋಬರ್ 26ರಂದು ರಾಜ್ಯವೇ ಬೆಚ್ಚಿ ಬೀಳಿಸುವ ರೀತಿ ಇದೇ ಬ್ಯಾಂಕ್ ನಲ್ಲಿ ಕಳ್ಳತನ ನಡೆದಿತ್ತು ನೋಡಿ. 509 ಗ್ರಾಹಕರಿಗೆ ಸೇರಿದ ಅಂದಾಜು 12.95 ಕೋಟಿ ಮೌಲ್ಯದ 17.705 ಕೆಜಿ ಚಿನ್ನಾಭರಣ ಕಳುವಾಗಿತ್ತು. ಪ್ರಕರಣವನ್ನ ಭೇದಿಸಿದ ದಾವಣಗೆರೆ ಪೊಲೀಸರು ಚಿನ್ನವನ್ನ ವಶಪಡಿಸಿಕೊಂಡು ಆರೋಪಿಗಳನ್ನ ಬಂಧಿಸಿದ್ರು. ನಂತರ ಕಾನೂನಾತ್ಮಕವಾಗಿ ಬ್ಯಾಂಕ್ಗೆ ಒಡವೆಯನ್ನ ಹಸ್ತಾಂತರಿಸಿದ್ರು. ಚಿನ್ನ ಸಿಕ್ಕರು, ಬಂಗಾರ ಆಭರಣಗಳು ಗ್ರಾಹಕರ ಕೈ ಸೇರಿಲ್ಲ ನೋಡಿ. ದುಡ್ಡು ಕೊಡ್ತೀವಿ ಅಂದ್ರು ಬಂಗಾರ ಕೊಡ್ತಿಲ್ಲ. ಚಿನ್ನವನ್ನ ಬ್ಯಾಂಕ್ಗೆ ಒಪ್ಪಿಸಿದ್ರು ಬ್ಯಾಂಕ್ ಸಿಬ್ಬಂದಿ ಗ್ರಾಹಕರಿಗೆ ಚಿನ್ನವನ್ನ ವಾಪಸ್ ಕೊಡ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಬ್ಯಾಂಕ್ ಸಿಬ್ಬಂದಿ ಚಿನ್ನಾಭರಣ ಗ್ರಾಹಕರಿಗೆ ಮರಳಿ ನೀಡಲು ವಿಳಂಬ ಮಾಡ್ತಿರೋದು ಯಾಕೆ? ಅಸಲು ಹಾಗೂ ಬಡ್ಡಿ ಕಟ್ಟುತ್ತೇವೆ, ಬಂಗಾರ ಕೊಡಿ ಅಂದ್ರೂ ಕೊಡ್ತಿಲ್ಲ ಎಂದು ಗ್ರಾಹಕರು ಆರೋಪಿಸಿದ್ದಾರೆ.
ಸಿಬಿಲ್ ಸ್ಕೋರ್ ಕಡಿಮೆಯಾಗಿ ಬೇರೆಡೆ ಲೋನ್ ಸಿಗ್ತಾ ಇಲ್ಲ. ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ರೋಷಿ ಹೋದ ಗ್ರಾಹಕರು ಶನಿವಾರದವರೆಗೂ ಗಡುವು ಕೊಟ್ಟಿದ್ರು. ಪ್ರತಿಭಟನಾಕಾರರ ಗಡುವು ಮುಗಿದ ಹಿನ್ನೆಲೆ ಮತ್ತೆ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ನಿರ್ಲಕ್ಷ್ಯದ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ ನೋಡಿ. ಸದ್ಯ ಸ್ಥಳದಲ್ಲಿ ಪೊಲೀಸರು ಜಮಾಯಿಸಿ ಪ್ರತಿಭಟನೆ ನಿಯಂತ್ರಿಸಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗಳು ಇನ್ನೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇನ್ನಷ್ಟು ದೊಡ್ಡ ಹೋರಾಟದ ಎಚ್ಚರಿಕೆಯನ್ನ ಗ್ರಾಹಕರು ನೀಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.